ಇವರು ಧಾರವಾಡದವರೇ. ಧಾರವಾಡದ ಒಂದು ಒಕ್ಕಣಿಕೆ ಇದೆ. ಧಾರವಾಡದಲ್ಲಿ ನಿಂತು ಕಲ್ಲು ಒಗೆದ್ರೆ ಆ ಕಲ್ಲು ಒಂದು ಸಾಹಿತ್ಯದ ಮನೆಯಲ್ಲಿ ಆದರೂ ಬಿಡಬೇಕು, ಸಾಹಿತ್ಯ ಮನೆಯಲ್ಲಿ ಆದರೂ ಬಿಡಬೇಕು, ಇಲ್ಲ ಅಂತಂದರೆ ಸಂಗೀತಗಾರರ ಮನೆಯಲ್ಲಿ ಆದರೂ ಬಿಡಬೇಕು ಅಂತ. ಹಾಗೆ ಧಾರವಾಡ ನಗರ ವಿದ್ಯಾನಗರಿ ಇದು. ಇಂತಹ ವಿದ್ಯಾನಗರಿಯಲ್ಲೇನೆ ಜನಿಸಿದವರು ನಮ್ಮ ಸಂಗೀತ ಕಟ್ಟಿಯವರು. ಇಂತಹ ಸಂಗೀತ ಕಟ್ಟಿಯವರು ಅವರಿಗೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಎಲ್ಲರಿಗೂ ಹೆಸರನ್ನು ಇಡ್ತಾರೆ, ನಾಮಕರಣವನ್ನು ಮಾಡ್ತಾರೆ. ನಾಮಕರಣ ಮಾಡಿದಾಗ ಆ ನಾಮಕರಣದ ಹೆಸರಿನ ಸಾರ್ಥಕತೆಯನ್ನು ಅನೇಕ ಜನರು ಪಡೀತಾರೆ. ಅದರಲ್ಲಿ ಇವರು ವಿಶೇಷವಾದಂತಹ ಸಾರ್ಥಕತೆಯನ್ನು ಪಡೆದಿದ್ದಾರೆ. ಯಾಕೆ ಅಂತಂದರೆ ಸಂಗೀತ ಅಂತ ಹೆಸರಿಟ್ಟಿದ್ದಾರೆ. ಆ ಸಂಗೀತದಲ್ಲಿ ವಿಶೇಷವಾದಂತಹ ಕಲೆಯನ್ನು ಅವರು ಪಡೆದು ಪ್ರಾವೀಣ್ಯವನ್ನು ಕೂಡ ಅದರಲ್ಲಿ ಪಡೆದಿದ್ದಾರೆ. ಅವರ ಹೆಸರಿನಲ್ಲೇನೆ ನಮಗೆ ಗೊತ್ತಾಗ್ತದೆ. ಸಂಗೀತ ಕಟ್ಟಿ ಅಂತಿದೆ. ಕಟ್ಟಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊತಾರೆ, ಕಟ್ಟಿ ಅಲ್ಲ, ಆ ಸಂಗೀತವನ್ನು ತಮ್ಮ ಧ್ವನಿಯಲ್ಲಿ ಕಟ್ಟಿಕೊಂಡಿದ್ದಾರೆ. ಆದ್ದರಿಂದ ಅವರು ಸಂಗೀತ ಕಟ್ಟಿ. ಹೌದು, ಧ್ವನಿಯಲ್ಲಿ ಕಟ್ಟಿಕೊಂಡ ಮಾತ್ರಕ್ಕೆ ಅವರಲ್ಲಿ ಪ್ರಾವೀಣ್ಯತೆ ಇದೆಯಾ ಅಂತಂದರೆ ಅದಕ್ಕೆ ಅತ್ತೆ ಮನೆಗೆ ಹೋದಾಗ ಅವರಿಗೆ ಕುಲಕರ್ಣಿ ಅಂತಿದೆ. ಕುಲಕರ್ಣಿಗಳೇನಾಗ್ತಾರೆ, ಅವರು ಆ ದೇಶದ ಆ ರಾಜ್ಯದ ಮುಖಂಡರಾಗ್ತಾರೆ. ಅಂದರೆ ತಾವು ಸಂಗೀತವನ್ನು ಕಲಿಯುವುದರ ಜೊತೆಗೆ ತಮ್ಮ ಕಂಠಲಲ್ಲಿ ಉಳಿಸಿಕೊಂಡು ವಿಶೇಷವಾದಂತಹ ಪ್ರಾವೀಣ್ಯವನ್ನು ಪಡೆದಿದ್ದಾರೆ. ಆದ್ದರಿಂದಾಗಿ ಶ್ರೀಮತಿ ಸಂಗೀತ ಕಟ್ಟಿ ಕುಲಕರ್ಣಿ ಆಗಿದ್ದಾರೆ. ಅಂತಹ ಶ್ರೀಮತಿ ಸಂಗೀತ ಕಟ್ಟಿ ಕುಲಕರ್ಣಿಯವರು ಅನೇಕ ದೇಶ ವಿದೇಶಗಳಲ್ಲಿ ಸಂಗೀತವನ್ನು ತಮ್ಮ ಸೇವೆಯನ್ನು ಮಾಡ್ತಾ, ಸಾಮಾನ್ಯವಾಗಿ ವೈದ್ಯವನ್ನು ಮಾಡಿದಾಗ ರೋಗದ ನಿವೃತ್ತಿ ಆಗ್ತದೆ, ಸಂಗೀತವನ್ನು ಕೇಳಿದಾಗ ನಮ್ಮ ಮನಸ್ಸಿನ ರೋಗದ ನಿವೃತ್ತಿ ಆಗ್ತದೆ ಅಂತ ಅನೇಕ ಬಾರಿ ನಾವು ಕೇಳ್ತೇವೆ. ಅವರ ಮಧುರವಾದಂತಹ ಧ್ವನಿಯಿಂದ ಅನೇಕ ಜನರಿಗೆ ಆಹ್ಲಾದವನ್ನು, ಹೀಗೆ ಅವರು ತಮ್ಮ ವನವಾಸಿ ರಾಮ ಮಂದಿರದಲ್ಲಿ ಸಂಗೀತವನ್ನು ಮುಗಿಸ್ಕೊಂಡು ಬಂದರು. ಅಂತಹ ಆ ಮಧುರವಾದಂತಹ ಧ್ವನಿಯಿಂದ ಅನೇಕ ಜನರಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾರೆ. ಅಂತಹ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಗೆ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಶ್ರೀ ದಿಗ್ವಿಜಯ ಮೂಲರಾಮ ಅನುಗ್ರಹ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಜಗದ್ಗುರು ಒಕ್ಕಣಿಗೆ ಹೀಗಿದೆ: ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಉತ್ತರಾದಿಮಠ ಧಾರವಾಡ ಚಾತುರ್ಮಾಸ್ಯ ಪರಮಪೂಜ್ಯ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಶ್ರೀ ದಿಗ್ವಿಜಯ ಮೂಲರಾಮಾನುಗ್ರಹ ಪ್ರಶಸ್ತಿ, ಶ್ರೀ ದಿಗ್ವಿಜಯ ಮೂಲರಾಮಾನುಗ್ರಹ ಪ್ರಶಸ್ತಿ ಶ್ರೀಮತಿ ಸಂಗೀತ ಕಟ್ಟಿ ಕುಲಕರ್ಣಿ ಇವರಿಗೆ ಅನುಗ್ರಹಪೂರ್ವಕವಾಗಿ ನೀಡುತ್ತಿದ್ದಾರೆ. ಶ್ರೀಮತಿ ಸಂಗೀತ ಕಟ್ಟಿ ಅವರು ಧಾರವಾಡದ ಶ್ರೀಮತಿ ಭಾರತಿ ಹೆಚ್ ಕಟ್ಟಿ ಹಾಗೂ ಡಾಕ್ಟರ್ ಎಚ್ ಎ ಕಟ್ಟಿ ಅವರ ಸುಪುತ್ರಿಯಾಗಿದ್ದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಪ್ರಖ್ಯಾತ ಗಾಯಕಿಯಾಗಿರುತ್ತಾರೆ. ಇವರು ಬಾಲ್ಯದಲ್ಲಿಯೇ ಅಸಾಧಾರಣ ಸಂಗೀತ ಪ್ರತಿಭೆಯನ್ನು ಪಡೆದು ಪಂ ಶೇಷಗಿರಿ ದಂಡಾಪುರ್, ಪಂ ಚಂದ್ರಶೇಖರ ಪುರಾಣಿಕ್ ಮಠ, ಪದ್ಮಭೂಷಣ ಪಂ ಬಸವರಾಜ ರಾಜಗುರು ಹಾಗೂ ಗಾನ ಸರಸ್ವತಿ ಕಿಶೋರಿ ತಾಯಿ ಅನ್ಮೋರ್ ಅವರಂತಹ ಮಹಾನ್ ಗುರುಗಳ ಮಾರ್ಗದರ್ಶನದಲ್ಲಿ ಕಿರಾಣ, ಗ್ವಾಲಿಯರ್ ಮತ್ತು ಜೈಪುರ್ ಅತ್ರೌಲಿ ಘರಾಣಗಳ ಗಾಯನ ಪರಂಪರೆಯನ್ನು ಆಳವಾಗಿ ಅಭ್ಯಸಿಸಿದ್ದಾರೆ. ಶಾಸ್ತ್ರೀಯ, ಭಕ್ತಿಗೀತೆ, ದಾಸವಾಣಿ, ಸುಗಮ ಸಂಗೀತ, ಜಾನಪದ ಗೀತೆ ಸೇರಿದಂತೆ ಹಲವಾರು ಪ್ರಕಾರಗಳಲ್ಲಿ ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಿರುವ ಇವರು ದೇಶ ವಿದೇಶಗಳಲ್ಲಿ ಸಾವಿರಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಸಂಗೀತ ಕ್ಷೇತ್ರಕ್ಕೆ ಸಲ್ಲಿಸಿದ ಅಪೂರ್ವ ಕೊಡುಗೆಗಾಗಿ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಪಂ ಬಸವರಾಜು ರಾಜಗುರು ರಾಷ್ಟ್ರೀಯ ಪುರಸ್ಕಾರ, ಸಾರ್ಥಕ ನಾರಿ, ವಚನ ಸಾಹಿತ್ಯ ಶ್ರೀ, ರಮಣಶ್ರೀ ಶರಣ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಹಾಗೂ ಬಿರುದುಗಳಿಗೆ ಭಾಜನರಾಗಿರುವವರು. ವಂದೇ ಮಾತರಂ ಗಾಯನದ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಮೆಚ್ಚುಗೆಗೂ ಪಾತ್ರರಾಗಿರುತ್ತಾರೆ. ಇವರಿಗೆ CMR ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಲಭಿಸುತ್ತದೆ. ಸಮಾಜಕ್ಕಾಗಿ ಇವರು ಮಾಡುವ ಸೇವೆಯು ಪರಮಾತ್ಮನ ಸೇವಾಭಾವದಲ್ಲಿ ತುಂಬಿರಲಿ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇಹೆ ಎಂದು ಹೇಳಿದಂತೆ ಪರಮಾತ್ಮನಿಗೆ ಕಟ್ಟುವ ಕರವೇ ಅನೇಕ ಜನರ ಸೇವೆ ಎನ್ನಲಾಗಿದೆ. ಈ ಸಜ್ಜನರಿಗೆ ದೇವರು ಪೂರ್ಣ ಆರೋಗ್ಯ ಆಯುಷ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ಅಸ್ಮದ್ ಉಪಾಸ್ಯ ಮೂರ್ತಿ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇಂದು ನಾರಾಯಣ ಸ್ಮರಣೆಗಳು. ಪರಾಭನಾಮ ಸಂವತ್ಸರ ಚಾತುರ್ಮಾಸ್ಯ ಧಾರವಾಡ ಶ್ರೀಪಾದಂಗಳವರು.
ಜೋರಾಗಿ ಕರ್ತಾಡದ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣವಂತ. ಬರ್ತಾರ ಕೋಟಿ ಹೈಗ್ರೀವ ಲೇಖನ ಪುಸ್ತಕ. ಹೈಗ್ರೀವ ಮಂತ್ರ ಜಪದ್ದ ಏನು ಜಪದ್ ಹೈಗ್ರೀವ ನಾಮ ಲೇಖನ ಜಪ ಪುಸ್ತಕ. ಬರ್ರಿ ಅದಾಗಲಿ ಹೈಗ್ರೀವ